ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾಳೆ ದಿನ ನೀನ್ ಹೋದ್ಮ್ಯಾಕೆ ಅವಳ ಬದುಕು ನೂರಾ ಬಟ್ಟೆ. ಹೊಸ ಇದನ್ನೆಲ್ಲ ಯೋಚನೆ ಮಾಡಿ ಅವಳು ಬುದ್ಧಿ ಹೇಳು. ದಿಗ್ಲು ಮುಖದಾಗೆ ಎದ್ದು ಕಾಣ್ತೈತೆ. ಅಬ್ಬಾ, ನಾನ್ ಬಂದಿದ್ ಕೆಲ್ಸ ಆಯ್ತು. ಸರಿ ಪುಟ್ಟಕ್ಕ, ನಾನು ನಿನ್ ಬರ್ತೀನಿ. ನಿಧಾನ ಕುಂತು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಬರ್ತೀನಿ ಪುಟ್ಟಕ್ಕ, ಹುಷಾರು. ಓ, ಮೈಕ್ ಸೆಟ್ ನಮ್ಮ ಮನೆ ಮುಂದೆ ಬಂದು ನಿಂತ್ಬಿಟ್ಟಿದೆ. ನಾನು ಮೈಕ್ ಸೆಟ್ಟೆ, ಆದ್ರೆ ಇದ್ರಾಗ ಬರೋ ಸುದ್ದಿ ಮಾತ್ರ ಪುಟ್ಟಕ್ಕನ ಮಕ್ಕಳದು. ಪುಟ್ಟಕ್ಕ, ನಿನ್ ಮಕ್ಕಳು ದೂರ ವಾಪಸ್ ತಕೊಂಡ್ ಬಂದವ್ರೆ. ತಲೆಗೆ ಹಳ್ಳಿನ ಹೆಚ್ಚಿ ನೆಟ್ಟಿನ ಹೊಸಿ ತಣ್ಣಂಗ್ ಮಾಡು. ಅಂತೂ ದೂರ ವಾಪಸ್ ತಗೊಂಡ್ರಲ್ಲ, ಅದೇ ಸಮಾಧಾನ. ಯಾಕೆ ಗಂಡನ್ ಬಿಟ್ಟು ಬದುಕಕ್ ಆಗಕ್ಕಿಲ್ಲ ಅಂತನಾ? ಗಂಡನ್ ಬಿಟ್ಟು ಬದುಕಕ್ ಆಗಕ್ಕಿಲ್ಲ ಅಂತ ತಾನೆ ದೂರ್ನ ವಾಪಸ್ ತಗೊಂಡು ಮುಟ್ಟಿದ್ರೆ ಮುನಿಯಂಗೆ ಮುಖ ಮುಚ್ಕೊಂಡು ಬಿಲ್ಲ ಸೇರ್ಕತಿರೋದು. ನನ್ಗಂತೂ ತಾನೇ ಖುಷಿ ಆಯ್ತೈತೆ. ಸುಖವಾಗಿರೋ ಸಂಸಾರನ ಹಾಳು ಮಾಡಕ್ಕೆ ನಿನ್ ಬದುಕೆ ಮಾದರಿ ಅಲ್ವೇ? ಊರಲ್ಲಿರೋ ಹೆಣ್ಮಕ್ಳೆಲ್ಲ ನಿಂತರನೆ ಬದುಕಕ್ ಕಲ್ತ್ಬಿಟ್ರೆ ಆಟೆ. ಕಂಡೋರ್ ತಲೆ ಹೊಡೆದು ಸಂದಾಗ ಬದುಕ್ಬೋದಲ್ವೇ? ಮಾತ್ ಜಾಸ್ತಿ ಆಯ್ತು. ಪುಟ್ಟಕ್ಕ, ನಿನ್ ಮೊದಲನೇ ಮಗಳಿಗೆ ಗಂಡ ಬಿಟ್ಬಿಡ್ತಾನೆ ಅನ್ನೋ ದಿಗಲ್ನಾಗೆ ಹುಚ್ಚಿಡ್ದ್ಬಿಟ್ಟೈತೆ. ಯಾರಿಗೆ ಹುಚ್ಚಿಡ್ದಿರೋದು? ನಿನಗ್ ಹುಚ್ಚಿಡ್ದಿರೋದು. ದಿಗ್ಲು ಬಿತ್ಕೊಂಡು ದೂರ್ನ ವಾಪಸ್ ತಕೊಂಡಿಲ್ಲ, ಇನ್ನೂ 4 ಹೆಚ್ಚಿಗೆ ಕೊಟ್ಟು ಬಂದೀವ್ನಿ. ಇನ್ನ ಕೌಸಲ್ಯ ಕಾಟ, ಈ ರಾಜೇಶ್ವರಿ ಆಟ ನಮ್ ಮುಂದೆ ನಡೆಯಕ್ಕಿಲ್ಲ. ಮಾತಾಡಿದಾಗಿದ್ರೆ ಒಯ್ತಾರು. ಹಬ್ಬ, ನನ್ಗಂತೂ ತುಂಬಾ ಖುಷಿ ಆಗ್ತಿದೆ. ನಾನು ಈ ಮನೇಲಿ ಇದೀನೋ ಇಲ್ವೋ ಅಂತ ನೋಡ್ಕೊಂಡು ಬರ್ತಿದ್ರು ಅವ್ವಂಗ್ ಕಾಟ ಕೊಡಕ್ ಈ ಪ್ರೇತಗಳು. ಇನ್ಮೇಲಿಂದ ಇವ್ರಿಗೆಳ ನಮ್ಮ ಅಕ್ಕನೇ ಇದ್ದಾಳೆ. ಮುಚ್ಚೆ ಬಾಯಿ. ಕೋಳಿ ಕಾಲ ಗೆಜ್ಜೆ ಕಟ್ಕೊಂಡು ಕುಡಿದ್ಬಿಟ್ರೆ ದೆವ್ವ ಬಂತು ಅಂತ ಎದ್ರಕಬೇಕಾ? ನೀನ್ ಹಿಂಗೆ ನಮಗ್ ತೊಂದರೆ ಕೊಡ್ತಿದ್ರೆ ಭಾರತೀಯ ದಂಡ ಸಂಹಿತೆಯಲ್ಲಿ ಸೆಕ್ಷನ್ 499, ಸೆಕ್ಷನ್ 500, ಸೆಕ್ಷನ್ 415 ಮತ್ತೆ ಸೆಕ್ಷನ್ 506 ಪ್ರಕಾರ ನಿನ್ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ. ಅದರಿಂದ ಆಚೆ ಬರಕ್ಕೆ ಇನ್ನು 2 ಜನ್ಮ ಎತ್ತು ಬರ್ಬೇಕಾಯ್ತದೆ. ಏನು ಎದುರಿಸ್ತಾ ಇದ್ಯಾ? ಎದುರಿಸ್ತಿಲ್ಲ, ಎಚ್ಚರಿಸ್ತಿದ್ದೀನಿ. ಸುಮ್ಕೆ ನಮ್ ಸವಾಸ ಬ್ಯಾಡ ಅಂತ ಹೋದ್ರೆ ಸರಿ, ಇಲ್ಲ ಅಂದ್ರೆ ಓ ಪುಟ್ಟಕ್ಕ, ನಿಮ್ ಬಾಳ ಬೀದಿಗೆ ಬಂದಿದ್ರು ನಿನ್ ಮಕ್ಳಿಗಂತೂ ಬುದ್ಧಿ ಬಂದಿಲ್ಲ. ಎಂತ ನಡತೆ ಗೆಟ್ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟು. ಒಂದೊಂದೇ ಎಷ್ಟೇ ಧೈರ್ಯ ನಿಂಗೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.